ನೋಡ್ರಿ ಕೊತ್ತಂಬರಿ ಎಷ್ಟು ಚಲೋ ಬಂದೈತಿ. ನಮ್ಮ ಪಕ್ಷಿ ಎಲ್ಲ ತಿಂದ್ಬಿಟ್ಟೈತಿ. ನನಗೆ ಬಂದು ಕೀಳ್ಬೇಕಂದ್ರೆ ನೋಡ್ರಿ ಸ್ವಲ್ಪ ಮ್ಯಾಲಾಗ್ಯಾವು ನೆಲ್ಸುದಿಲ್ಲ. ಜವಾರಿ ಕೊತ್ತಂಬರಿ ಆಗಿರೋದ್ರಿಂದ ಇದು ಘಮ ಘಮ ವಾಸನೆ ಎಷ್ಟು ಚೆನ್ನಾಗಿ ಬರಾಕತ್ತೈತಿ. ಒಂದೇ ಬದ್ನಿಕಾಯಿ ನಿಮ್ಮ ಪಪ್ಪ ಮಾಡ್ಕೊಡೋಣ. ಅದು ವೆಜಿಟೇಬಲ್ ನೋಡ್ರಿ ಇಲ್ಲಿ ನೋಡ್ಬೋದು ನೀವೀಗ ಅದು ಯಾವ ತರ ಬೆಳೆದೈತೆ ಅಂತ. ಒಳಗಡೆ ವೈಟ್ ಇರ್ತೈತಿ, ಮೇಲ್ಗಡೆ ಅಷ್ಟೇ ರೆಡ್ ಇರ್ತೈತಿ. ರೆಡ್ ಸೀತಾಫಲ ಅಲ್ಲ ಇದು. ಈಗ ನೋಡ್ರಿ ಗುಬ್ಬಿಗಳು ಬಂದು ತಗೊಂಡು ತಿಂದಾವ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತು ನಾನು ನನ್ನ ಕಿಚನ್ ಗಾರ್ಡನ್ದೊಳಗೆ ಒಂದು ವಾರ ಆಯ್ತು ಮಳೆ ಬಿಟ್ಟಿಲ್ಲ. ಈಗ ಮಳೆ ಬಿಟ್ಟೈತಿ. ಇವೆಲ್ಲ ಬುಟ್ಟಿ ತೊಗೊಂಡು ಬಂದೇನಿ. ಹಾರ್ವೆಸ್ಟ್ ಮಾಡೇ ಇಲ್ಲ. ಏನೇನು ಹಾರ್ವೆಸ್ಟ್ ಮಾಡೋದೈತಿ ನೋಡೋಣಂತ. ಏನೇನು ಬೆಳೆದಾವ, ಏನೇನು ಹಾಳಾಗ್ಯಾವ ಅಂತ ತೋರಿಸ್ತೀನಿ ನಿಮಗೆ. ಹಾರ್ವೆಸ್ಟ್ ಮಾಡ್ಲಾರ್ದಕ್ಕೆ ಏನೇನು ಹಾರ್ವೆಸ್ಟ್ ಮಾಡೋದೈತಿ ಬರ್ರಿ ಈಗ ಹೋಗೋಣ. ಇದು ನಮ್ದು ಅಂಜೀರ್ ಪ್ಲ್ಯಾಂಟ್. ಅಂಜೀರ ನಾವು ಹಣ್ಣು ಹರಿದೇ ಇಲ್ಲ, ಹಾರ್ವೆಸ್ಟ್ ಮಾಡೋಕೆ ಆಗೇ ಇಲ್ಲಲ್ಲ. ಎಲ್ಲ ಪಕ್ಷಿಗಳು ಬಂದು ಎಲ್ಲ ಹಣ್ಣನ್ನು ತಿಂದಾವ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡ್ಬೋದು. ಇಲ್ಲಿ ನೋಡ್ರಿ ಎಲ್ಲ ಖಾಲಿ ಮಾಡ್ಯಾವ ತಿಂದು. ಕೆಳಗೆಲ್ಲ ಫ್ರೂಟ್ಸ್ ಎಲ್ಲ ಉದುರಿ ಉದುರಿ ಬಿದ್ದಾವ ನೋಡ್ರಿ. ಈ ಕಡೆ ಆ ಕಡೆ ನೋಡ್ರಿ. ಯಾಕಂತಂದ್ರೆ ನೀರು ಜಾಸ್ತಿ ಆಗಿ ಭಾಳ ಎಲ್ಲ ಉದುರಿ ಉದುರಿ ಹಾಳಾಗಿ ಬಿದ್ದಾವ. ಈಗ ಇಲ್ಲೊಂದೆರಡು ಹಣ್ಣು ಆಗ್ಯಾವ, ಅದನ್ನ ತೊಗೊಂಡ್ಬಿಡ್ತೇನೆ. ಇಲ್ಲಿ ನೋಡ್ರಿ ಕೆಲವೊಂದೆಲ್ಲ ಗುಬ್ಬಿಗಳು ಬಂದು ತೊಗೊಂಡು ತಿಂದಾವ. ಇನ್ನೊಂದು ಎಷ್ಟು ಉಳ್ದಾವ ಅಷ್ಟೇ ತೊಗೊಳ್ಳಂತ. ತಗೊಳ್ಳಿ. ಸ್ವಲ್ಪ ಮ್ಯಾಲಾಗ್ಯಾವು ನೆಲ್ಕುದಿಲ್ಲ. ನನಗೆ ಈಗ 4 ಅಂಜೀರ್ ಸಿಕ್ಕು ನೋಡ್ರಿ. ಉಳಿದು ಎಲ್ಲ ಗುಬ್ಬಿ ಎಲ್ಲ ತಿಂದು ಹೋಗ್ಬಿಟ್ಟವ. ಭಾಳ ಜನ ಕೇಳಾಕತ್ತಾರ ಗಾರ್ಡನ್ ಟೂರ್ ಮಾಡಿರಿ, ಕಿಚನ್ ಗಾರ್ಡನ್ ಟೂರ್ ಮಾಡಿರಿ ಅಂತ. ಈಗ ನಾನು ಇನ್ನೊಂದು ಸ್ವಲ್ಪ ದಿನದೊಳಗೆ ನಾನು ಗಾರ್ಡನ್ ಟೂರನ್ನು ಮಾಡ್ತೀನಿ ಅಂತ. ಇಲ್ಲಿ ನೋಡ್ರಿ ಕೊತ್ತಂಬರಿ ಹಾಕಿದ್ನೆಲ್ಲ ಸೀಡ್ಸ್ ಹಾಕುವುದು ನಿಮ್ಗೆ ತೋರಿಸಿದ್ನೆಲ್ಲ ವಿಡಿಯೋದಾಗ ಅದ ಕೊತ್ತಂಬರಿ ಇದು. ಈಗ ಇಷ್ಟು ಎತ್ತರ ಆಗೈತಿ. ಇದನ್ನು ನಾನು ಸ್ವಲ್ಪ ಹಾರ್ವೆಸ್ಟ್ ಮಾಡೋಣಂತ. ಎಲ್ಲನೂ ತೊಗೊಳ್ಳೋದಿಲ್ಲ. ಅವಾಗವಾಗ ಬಂದು ನಾನು ಕಿಚನ್ಗೆ ಎಷ್ಟು ಬೇಕು ನನಗೆ ಅಡುಗೆಗೆ ಅಷ್ಟು ತೊಗೋತಾ ಇರ್ತೀನಿ. ನೋಡ್ರಿ ಕೊತ್ತಂಬರಿ ಎಷ್ಟು ಚಲೋ ಬಂದೈತಿ. ನಾನು ಅವತ್ತೇನು ಬೀಜ ಹಾಕುವತ್ನಾಗ ಏನು ಗೊಬ್ಬರ ಹಾಕಿದ್ನಲ್ಲ ಬೇವಿನ ಹಿಂಡಿ ಅಷ್ಟು, ಅದ್ರ ನಂತರ ನಾನು ಏನೂ ಹಾಕೇ ಇಲ್ಲ. ಆದರೂ ಕೂಡ ಇಷ್ಟು ಚಲೋ ಬಂದೈತಿ ಕೊತ್ತಂಬರಿ. ಜವಾರಿ ಕೊತ್ತಂಬರಿ ಆಗಿರೋದ್ರಿಂದ ಇದು ಘಮ ಘಮ ವಾಸನೆ ಎಷ್ಟು ಚೆನ್ನಾಗಿ ಬರಾಕತ್ತೈತಿ. ನಮ್ಗೆ ಫೀಲ್ ಆಗ್ತೈತಿ, ಗೊತ್ತಾಗ್ತೈತಿ. ಇಲ್ಲಿ ಕೊತ್ತಂಬರಿ ಇಷ್ಟು ಸಾಕೀಗ. ಮತ್ತು ನಾನು ಬೇಕಾದಾಗ ಬಂದು ತಗೋತೀನಿ ಅದನ್ನು. ಮಳೆ ಸ್ಟಾರ್ಟ್ ಆಗೇ ಬಿಡ್ತು ನೋಡ್ರಿ. ಒಂದು 10 ನಿಮಿಷ ಮಳೆ ಇಲ್ಲ, ಬಂದು ನಾ ಹಾರ್ವೆಸ್ಟ್ ಮಾಡೋಣ ಅಂತ ಬಂದಿದ್ವಿ. ಆಗಲೇ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಬರ್ರಿ ಈಗ ನಮ್ದು ಸೀತಾಫಲೆಲ್ಲ ರೈಪ್ ಆಗ್ಯಾವ, ಅವನು ತೊಗೊಂಡ್ಬಿಡೋಣ ಅಂತ. ನೋಡ್ಬೋದು ಇಲ್ಲಿ ನೀವು. ಈ ಕಲರ್ ರೆಡ್ ಸೀತಾಫಲ ಅಲ್ಲ ಇದು, ಈ ಕಲರ್ ಬಂದುಬಿಟ್ಟಾವ. ಈಗ ಇದನ್ನು ಹಾರ್ವೆಸ್ಟ್ ಮಾಡ್ಬೋದು. ಮಸ್ತಾಗಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ. ರೆಡ್ ಸೀತಾಫಲ. ಹಾಂ, ರೆಡ್ ಸೀತಾಫಲ. ಇದು ಒಳಗಡೆ ರೆಡ್ ಇರೋದಿಲ್ಲ, ಒಳಗಡೆ ವೈಟ್ ಇರ್ತೈತಿ, ಮೇಲ್ಗಡೆ ಅಷ್ಟೇ ರೆಡ್ ಇರ್ತೈತಿ. ಎಲ್ಲ ತೊಗೊಂಡ್ಬಿಡೋಣ. ಎಲ್ಲ ತಗೋರಿ. ಇದು ಸ್ವಲ್ಪ ಹಾಳಾಗೈತಿ. ಬೇಡಲ್ಲ ಅದನ್ನು? ಅದು ಬೇಡ, ಉಳ್ಕಿದ್ದು ತಗೋರಿ. ಯಾಕೋ ಲಾಸ್ಟ್ ಟೈಮ್ ಒಂದು ಈ ಥರ ಹುಳ ಆಗಿರಲಿಲ್ಲ ಇದಕ್ಕೆ. ಈ ಸಲ ಯಾಕೋ ಒಂದು ಸ್ವಲ್ಪ ಕಪ್ಪು ಹುಳ ಆಗೈತದ. ಅದು ಹುಳ ಅನ್ನೋದು ಗೊತ್ತಿಲ್ಲ, ಏನು ಅನ್ನೋದು ಗೊತ್ತಿಲ್ಲ ನನಗೆ. ಯಾಕೆ ಹಿಂಗೆ ಆಗೈತೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಈ ಥರ ನೋಡಕತ್ತೀನಿ. ಇನ್ನೂ ಈ ಸೈಡ್ ಒಳಗಡೆ ಅದಾವ ಸೀತಾಫಲ ಕೆಳಗೆ. ಆಮೇಲೆ ಈ ಕಡೆ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಐತಿ. ಇನ್ನೂ ಎಲ್ಲ ಅದಾವ, ಅವನ್ನ ನೆಕ್ಸ್ಟ್ ಟೈಮ ತೊಗೋತೀನಿ. ಈಗ ಇಷ್ಟ ಸಾಕು. ಇಲ್ಲಿ ನೋಡ್ರಿ ನಾನು ಸ್ಟಾರ್ಟಿಂಗ್ ನಿಮ್ಗೆ ತೋರಿಸಿದ್ದೆ ಮೆಂತೆ ಸೀಡ್ಸ್ ಹಾಕೋದು. ಈಗ ಮೆಂತೆ ನೋಡ್ರಿ ಎಷ್ಟು ದೊಡ್ಡದಾಗೈತಿ. ಈಗ ಹೂ ಬಿಡೋಕೆ ಸ್ಟಾರ್ಟ್ ಆಗೈತದ. ನಂಗೆ ಬಂದು ತೊಗೊಳಕ್ಕೆ ಆಗಿಲ್ಲಲ್ಲ, ಮಳೆ ಬಂದಿತ್ತು. ಅದಕ್ಕೆ ಈಗ ನಾನು ಇದನ್ನು ತೊಗೊಂಡ್ಬಿಡ್ತೀನಿ. ಮೆಂತೆ ಯಾವ ಥರ ಬೆಳೆಸೋದಂತ ನಿಮ್ಗೆ ನಾನು ಫಸ್ಟ್ ವಿಡಿಯೋದಾಗ ತೋರಿಸ್ತೀನಿ ಸೀಡ್ಸ್ ಹಾಕುವಾಗ. ಇನ್ನೊಂದು ಸಲ ನಾನು ಗ್ರೋ ಬ್ಯಾಗ್ ಒಳಗೆ ಹೇಗೆ ಬೆಳೆಯೋದಂತ ತೋರಿಸ್ತೀನಿ. ಈಗ ನಾನು ನೆಲದ ಮೇಲೆ ಸೀಡ್ಸ್ ಹಾಕಿ ನಿಮ್ಗೆ ಮೆಂತೆ ಯಾವ ಥರ ಬೆಳೆಸೀನಿ ಅಂತ ತೋರಿಸಿದ್ದೀನಿ. ಇಲ್ಲಿ ನೋಡ್ಬೋದು ನೀವೀಗ ಅದು ಯಾವ ಥರ ಬೆಳೆದೈತೆ ಅಂತ.
ನಾನೀಗ ಗ್ರೋ ಬ್ಯಾಗ್ನಾಗ ಯಾವ ರೀತಿ ಬೆಳೆಸ್ಬೇಕು ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಯಾಕಂದರೆ ಟೆರೆಸ್ ಮೇಲೆ ಎಲ್ಲ ಬೆಳೆಸೋರು ಇರ್ತಾರಲ್ಲ, ಅವರಿಗೋಸ್ಕರ ನಾನು ಗ್ರೋ ಬ್ಯಾಗ್ನಾಗ ನಾನು ಸೀಡ್ಸ್ ಹಾಕಿ ತೋರಿಸ್ತೀನಿ. ಈಗ ಇದನ್ನು ಹಾರ್ವೆಸ್ಟ್ ಮಾಡೋಣ ಅಂತ ಬರ್ರಿ. ನಿಮ್ಗೆ ಖರೆ ಅನಿಸ್ತೈತೆ ಇಲ್ಲೋ ಗೊತ್ತಿಲ್ಲ, ಆದರೆ ನಾನು ಇದಕ್ಕೆ ಸ್ಟಾರ್ಟಿಂಗ್ ಏನು ಬೇವಿನ ಹಿಂಡಿ ಎರೆಹುಳ ಗೊಬ್ಬರ ಹಾಕಿನಲ್ಲ, ಅದರ ನಂತರ ನಾನು ಇದಕ್ಕೆ ಏನೂ ಹಾಕೇ ಇಲ್ಲ. ಆದರೂ ಕೂಡ ಎಷ್ಟು ಚೆನ್ನಾಗಿ ಬಂದೈತಿ ನಮ್ಮ ಮೆಂತೆ ನೋಡ್ರಿ. ಮೆಂತೆ ಬೆಳೆಸೋದು ಭಾಳ ಈಸಿ, ಭಾಳ ಏನು ಕಷ್ಟದ್ದೇನು ಕೆಲಸ ಅಲ್ಲ. ಇಲ್ಲಿ ನೋಡ್ರಿ, ಒಂದು ಎಲೆ ಕೂಡ ಹುಳ ತಿಂದಿಲ್ಲ, ಎಷ್ಟು ಚೆನ್ನಾಗಿ ಬಂದೈತಿ. ಈಗ ನನಗೆ ಇದು ಒಂದು ಸೂಡ್ ಆಗ್ತೈತಿ ಮೆಂತೆ ಪಲ್ಯ. ಈಗ ಇದಿಷ್ಟು ಸಾಕು ಇವತ್ತಿಗೆ. ಇದು ಒಂದು ನೆಕ್ಸ್ಟ್ ಡೇ ನಾನು ತೊಗೋತೀನಿ. ಇನ್ನೂ ಇದು ಒಂದು ಸೂಡ್ ಆಗ್ತೈತಿ, ಇದಿಷ್ಟೇ ಸಾಕು. ಈಗ ಈ ಕಡೆ ನೋಡ್ರಿ ಲಿಂಬೆಹಣ್ಣು, ಅವು ರೈಪ್ ಆಗ್ಯಾವ. ಎಷ್ಟು ದೊಡ್ಡ ನೋಡ್ರಿ, ಸೈಜ್ ಎಷ್ಟು ದೊಡ್ಡ ಆಗ್ಯಾವ ನೋಡ್ರಿ. ಈಗ ಲಿಂಬೆಹಣ್ಣು ಕೂಡ ನಾನು ಸ್ವಲ್ಪ ಹಾರ್ವೆಸ್ಟ್ ಮಾಡಿಬಿಡ್ತೀನಿ. ಅಯ್ಯೋ, ಇಲ್ಲಿ ನೋಡ್ರಿ, ತಗೊಳ್ಳೋದ್ರೊಳಗೆ ಒಂದು ಉದುರಿ ಬಿತ್ತಲ್ಲಿ, ಅದು ಭಾಳ ಹಣ್ಣಾಗೈತಿ ನೋಡ್ರಿ. ಸೈಜ್ ನೋಡ್ರಿ ಲಿಂಬೆನ ಎಷ್ಟು ಚಂದ ಬಂದವ. ಇದು ಯಾವ ವೆರೈಟಿ ಅಂತಂದ್ರೆ ಇದು ಗಜಲಿಂಬೆ ಸೀಡ್ಲೆಸ್. ಇದ್ರಾಗ ಒಂದು ಸೀಡ್ಸೇ ಇರುವುದಿಲ್ಲ. ಇಷ್ಟು ಲಿಂಬೆಹಣ್ಣು ಸಿಕ್ಕು ನೋಡ್ರಿ ನನಗೆ, ಇಷ್ಟು ಸಾಕು. ಇನ್ನೂ ಸ್ವಲ್ಪ ರೈಪ್ ಆಗಕತ್ತವ, ಅವನ್ನ ಆಮೇಲೆ ತೊಗೋತೀನಿ. ಈಗ ಒಂದು ಸ್ವಲ್ಪ ಪಪ್ಪಾಯ ರೈಪ್ ಆಗ್ಯಾವ, ಅವನ್ನೊಂದು ಸ್ವಲ್ಪ ತೊಗೊಂಡ್ಬಿಡುನು. ನೋಡ್ರಿ ಫುಲ್ ರೈಪ್ ಆಗ್ಯಾವು. ಇನ್ನೊಂದು ಐತಿ ಕಡೆ ತಗೋತೀನಿ. ವಾ, ಹಾಳಾಗೈತೆ, ಫುಲ್ ಹಾಳಾಗೈತಿ. ಅಲ್ಲೊಂದು ಐತಿ, ಕೆಳಗೊಂದು. ಮಳೆ ಹತ್ತಿದ ಸಂಬಂಧ ಬಂದು ತೊಗೊಳಕ್ಕಾಗಿಲ್ಲಲ್ಲ. ಇದು ನೋಡ್ರಿ ಫುಲ್ ಹಣ್ಣಾಗಿ ಸ್ವಲ್ಪ ಹಾಳಾಗ್ಬಿಟ್ಟೈತಿ ಪಪ್ಪಾಯ. ಈ ಥರ ಆಗ್ಬಿಡ್ತಾವೆ. ಇಲ್ಲಿ ಧಾರವಾಡದಾಗ ಮಳೆ ಭಾಳಲ್ಲ, ಹೊರಗೆ ಬರೋಕ್ಕಾಗೋದಿಲ್ಲ. ಈಗ ಅವೆರಡು ಚಲೋ ಅದಾವ, ಇದೊಂದು ಸ್ವಲ್ಪ ಹಾಳಾಗೈತಿ. ನೋಡೋಣ, ಇದು ಕಟ್ ಮಾಡಿ ಏನಾಗೈತೆ ನೋಡ್ತೀನಿ. ಪಕ್ಷಿ ಎಲ್ಲ ಪೇರು ತಿಂದ್ಬಿಟ್ಟೈತೆ ನೋಡಲ್ಲಿ. ನಾನು ಕೀಳ್ಬೇಕು ಬಂದು ಅನ್ನೋದ್ರಾಗ ನೋಡ್ರಿ, ನಮ್ಮ ಪಕ್ಷಿ ಎಲ್ಲ ತಿಂದ್ಬಿಟ್ಟೈತಿ. ನನಗೆ ಬಂದು ಕೀಳ್ಬೇಕು ಅನ್ನೋದ್ರಾಗ ನೋಡ್ರಿ ಎಷ್ಟು ಚೆನ್ನಾಗಿತ್ತು. ಫುಲ್ ರೈಪ್ ಆಗಕ್ ಬಿಟ್ರೆ ಇಷ್ಟೇ ಅವು ಎಷ್ಟು ಚಂದ ಬಿಡ್ತಾವ. ಅರ್ಧಕ್ಕರ್ಧ ತಿಂದ ಎಷ್ಟು ಚಂದ ತಿಂದೈತಿ ನೋಡ್ರಿ ಅದು. ಅವಕ್ಕಿದೆ ಆಹಾರ ಅಲ್ಲ ಇಲ್ಲಲ್ಲ. ಅವಕ್ಕಾಗೇನ ಮತ್ತಿದೆಯಲ್ಲ. ಇದನ್ನಿಲ್ಲೇ ಇಡ್ತೀನಿ, ತಿನ್ಲಿ ಅವು ಬಂದ. ಅವು ಇಷ್ಟು ಅದೊಂದಿಷ್ಟು ತಿಂದು ಮುಗಿಸ್ಬಿಡ್ಲಿ. ಈಗ ಆ ಕಡೆ ಒಂದು ಐತಿ, ಅದನ್ನು ತೊಗೊಂಡ್ಬಿಡ್ತೀನಿ. ಇಲ್ಲಾರ ಅದನ್ನೂ ಉಳ್ಸಂಗಿಲ್ಲ ಅವು. ಅದು ಉಳ್ಸಂಗಿಲ್ಲ. ಏನು ಅದನ್ನೂ ತಿಂದೇತಾನೆ ನೋಡ್ರಿ. ಇಲ್ಲ ಅದು ಇಲ್ಲಿ ಕಾಣಕ್ಕೆ ಈ ಥರ ಇದ್ದಾಗ ತೊಗೊಂಡ್ಬಿಡ್ಬೇಕು ಇವನ್ನ. ಫುಲ್ ರೈಪ್ ಹಾಕ್ಬಿಟ್ವಿ ಅಂದ್ರೆ ಪಕ್ಷಿ ಎಲ್ಲ ಬಂದು ತಿಂದ ಬಿಡ್ತಾವೆ. ಎರಡು ಆಗ್ಯಾವು. ಎರಡು ಆಗ್ಯಾವು, ಇನ್ನೂ ಎಲ್ಲ ಸಣ್ಣ ಅದಾವ. ಬರೀ ಈಗ ಒಂದೇ ಪೇರು ಸಿಕ್ತು ನಮಗೆ. ನಮ್ಮ ಪಾಲಿಗೆ ಎಷ್ಟು ಇರ್ತೈತೆ ಅಷ್ಟೇ ಸಿಗ್ತೈತಿ. ಇಲ್ಲಿ ನೋಡ್ರಿ ನೀವು, ಎಷ್ಟು ದೊಡ್ಡ ಸೈಜ್ ಅಂಜೀರಾಗಿತ್ತು, ಅದು ಕೂಡ ತಿಂದವ. ಇಲ್ಲಿ ಒಂದಾಗಿತ್ತು, ಅದನ್ನು ತೊಗೊಂಡೇ ಹೋಗ್ಯಾವ. ಇದನ್ನೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡ್ಯಾವ. ಒಂದು ಸ್ವಲ್ಪ ಉಳ್ದೈತಿ. ಇನ್ನು ನಾವು ನೋಡ್ಕೊತ ಇರಬೇಕು, ಇಲ್ಲಾಂದ್ರೆ ಏನೂ ಸಿಗೋದಿಲ್ಲ ನಮ್ಮ ಕೈಗೆ. ಅವಾಗವಾಗ ಒಂದೆರಡರ ತಿನ್ನೋಣಂತ. ಇಷ್ಟೆಲ್ಲ ಹಚ್ಚಿದ್ದಕ್ಕೆ ಅವ್ರಿಗೂ ಒಂದು ಸ್ವಲ್ಪ, ಗುಬ್ಬಿಗಳಿಗೆ ಒಂದು ಸ್ವಲ್ಪ, ಆದ್ರೆ ನಮಗೂ ಒಂದು ಸ್ವಲ್ಪ ಬೇಕಲ್ಲ, ಅದಕ್ಕೆ. ಇಲ್ಲಿ ಕೆಳಗಡೆ ನೋಡ್ರಿ, ಎಲ್ಲ ಟೊಮೆಟೊ ಹಣ್ಣಾಗಿ ಮಳೆಗೆಲ್ಲ ಉದುರಿ ಬಿಟ್ಟವ ಈ ಕಡೆ. ಆಮೇಲೆ ಆ ಕಡೆ ನೋಡ್ರಿ, ಈ ಸೈಡ ಹಿಂಗೆ ಬಿಟ್ವಿ ಅಂದ್ರೆ ನಮಗೆ ಟೊಮೆಟೊ ಸಿಗೋದೇ ಇಲ್ಲ. ಅವು ಸ್ವಲ್ಪ ಮಳೆ ಇದ್ದರೂ ಕೂಡ ಬಂದು ತೊಗೊಂಡು ಹೋಗ್ಬೇಕು ಕರೆ ಅಂದ್ರೆ. ನೋಡ್ರಿ ಎಲ್ಲ ಹಾಳಾಗೇ ಬಿಟ್ಟವು. ಈಗ ಇನ್ನೊಂದು ಸ್ವಲ್ಪ ಆ ಕಡೆ ಅದಾವು, ತೊಗೊಳ್ಳಂತ ಬರ್ರಿ. ಇಲ್ಲೊಂದು ಸ್ವಲ್ಪ ಅದಾವು, ತೊಗೊಂಡ್ಬಿಡೋಣ. ಇಷ್ಟ ಸಿಕ್ಕು ನಂಗೆ ಟೊಮೆಟೊ. ಎಲ್ಲ ಹಾಳಾಗ್ಬಿಟ್ಟ ಆಲ್ಮೋಸ್ಟ್. ಇಲ್ಲಿ ನೋಡು, ಇದು ಕೂಡ ಹಾಳಾಗೈತಿ, ಅದು ಏನೂ ತೊಗೊಳ್ಳೋಂಗಿಲ್ಲ. ಆಯ್ತಾ, ಇನ್ನು ಹಸಿ ಮೆಣಸಿನ್ಕಾಯಿ ಚೌಳಿಕಾಯಿ ತೊಗೊಳ್ದೈತಿ. ಈಗ ಕತ್ಲಾಗೈತಿ, ಈಗ ಸಾಕು ಅನ್ನಕತ್ತಾರೆ ನಂಗೆ ವಿಡಿಯೋಗ್ರಾಫರ. ಅದಕ್ಕೆ ನಾನು ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಇವತ್ತಿನ ಹಾರ್ವೆಸ್ಟ್ ಇದಾಗಿತ್ತು. ಅವನ್ನೆಲ್ಲ ತೊಗೊಂಬರೋಣ ಬಾ. ಇಲ್ಲೊಂದು ಬದ್ನಿಕಾಯಿ ಒಂದು ತೊಗೊಂಡು ಬಂದ್ಬಿಡೋಣ ಬಾ. ಅದೊಂದು ಆಗೈತಿ. ತೊಗೊಳಿಲ್ಲ ಅಂದ್ರೆ ಅಲ್ಲೇ ಬಿರುಸಾಗ್ಬಿಡ್ತೈತಿ. ನೋಡ್ರಿ, ಇದು ಫಸ್ಟ್ ಫ್ರೂಟ್. ಈ ಬದ್ನಿಕಾಯಿ ಗಿಡ, ಈ ಗಿಡದ್ದು ಇದು ಫಸ್ಟ್ ಫ್ರೂಟ್.
ಇನ್ನ ವೆಜಿಟೇಬಲ್ ಅಮ್ಮ ಅದು. ವೆಜಿಟೇಬಲ್ಗೂ ಫ್ರೂಟ್ ಅಂತಾರೆ. ಹೌದು, ಅದು ವೆಜಿಟೇಬಲ್. ಎಲ್ಲ ಒಂದು ಈಗ ಹಿಡಿದ ಇದು ಫಸ್ಟ್ ಬದ್ನಿಕಾಯಿ. ಇನ್ನ ಉಳಿದಿದ್ದು ಸಣ್ಣ ಸಣ್ಣ ಅದಾವ ನೋಡ್ರಿ ಇಲ್ಲಿ ಈ ಕಡೆ. ಕಾಣಂಗಿಲ್ಲ, ಕತ್ಲಾಗೈತಿ. ಇದು ಒಂದ ಸಾಕ ನಡಿ. ಇದನ್ನ ಒಂದ ಬದ್ನಿಕಾಯಿ ಪಲ್ಯ ಮಾಡ್ಕೊಡ್ರಿ. ಇದು ಒಂದ ಬದ್ನಿಕಾಯಿ ನಿಮ್ಮ ಪಪ್ಪ ಮಾಡ್ಕೊಡು. ನೋಡ್ರಿ ಇಲ್ಲಿ 2 ಪಪ್ಪಾಯ, ಕೊತ್ತಂಬರಿ, ಮೆಂತ್ಯ ಪಲ್ಯ ಮತ್ತಿಷ್ಟು ಫ್ರೂಟ್ಸ್ ಎಲ್ಲ ಹಾರ್ವೆಸ್ಟ್ ಮಾಡಿದ್ರು ನಮ್ಮಮ್ಮ. ಇಷ್ಟೆಲ್ಲ ಕತ್ಲಾಗತೈತಿ. ಈಗ ನಡ್ರಿ ಮನೆಗೆ ಹೋಗೋಣ ನಾತಿನವ್ರಿಗೆ. ಇನ್ನೂ ಮುಗ್ಸಾವಲ್ಲಾಗ್ಯಾರ. ಇನ್ನೂ ಹಾರ್ವೆಸ್ಟಿಂಗ್ ಮಾಡೋದಿತ್ತು. ಈ ವಿಡಿಯೋಗ್ರಾಫರ್ ಸಾಕು ಅನ್ನಕತ್ತಾರ, ಅದಕ್ಕೆ ಬಿಟ್ಟು ಹೊಂಟೀನಿ. ಅವೆಲ್ಲ ಹಾಳಾಗ್ತಾವತ್ ನನಗೆ ಚಿಂತಿ, ಇವ್ರಿಗೆ ಕತ್ಲಾಗೋ ಚಿಂತೆ. ಸಾಕಂತ ಇವ್ರಿಗೆ ಕತ್ಲಾಗೋ ಚಿಂತೆ ನಮಗೆ. ಇವತ್ತು ನೋಡ್ರಿ ನನ್ಗೆ ಇಷ್ಟು ಫ್ರೂಟ್ಸ್ ಸಿಕ್ಕು. ಏನೇನಪ್ಪ ಅಂತಂದ್ರೆ ಪಪ್ಪಾಯ, ಕಸ್ಟರ್ಡ್ ಆ್ಯಪಲ್, ಅಂಜೀರ, ಆಮೇಲೆ ಪೇರು, ಇಷ್ಟ ಫ್ರೂಟ್ಸ್ ಸಿಕ್ಕಾವ. ನೆಕ್ಸ್ಟ್ ವೆಜಿಟೇಬಲ್ ಒಳಗೆ ಲಿಂಬೆಹಣ್ಣು, ಟೊಮೆಟೊ, ಬದ್ನಿಕಾಯಿ ನೋಡಿ ಹೇಳತ್ತೀರಿ. ಮೆಂತೆ, ಕೊತ್ತಂಬರಿ ಇಷ್ಟು ಸಿಕ್ಕಾವ. ವೆಜಿಟೇಬಲ್ನ ಇನ್ನೂ ನನಗೆ ಹಸಿ ಮೆಣಸಿನ್ಕಾಯಿ ತೊಗೊಳ್ದಿತ್ತು, ಆಮೇಲೆ ಚೌಳಿಕಾಯಿನೂ ಹಾಳಾಗತ್ತ, ಅವು ತೊಗೊಳ್ದಿತ್ತು. ಈ ನಮ್ಮ ಮೇಡಮ್ ಅವರ ಸಾಕು ಅನ್ನಕತ್ತಾರ, ಅದಕ್ಕೆ ಈಗ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಇದಾಗಿತ್ತು ಇವತ್ತಿನ ಹಾರ್ವೆಸ್ಟಿಂಗ್. ನಿಮಗೆ ಹೆಂಗೆ ಅನಿಸ್ತು? ಸಾಯಂಕಾಲ 7 ಗಂಟೆ ಆಗೈತಿ. ಈಗ ನಾ ಹಾರ್ವೆಸ್ಟ್ ಮಾಡಕ್ಕೆ ಬಂದೀನಿ, ಹಿಂಗಾಗಿ ಲೇಟ್ ಆಗಿಬಿಡ್ತು, ಕತ್ಲಾಗ್ತೈತೆ ಅಂತಂದು ಮುಗಿಸಿದ್ವಿ. ಈ ಹಾರ್ವೆಸ್ಟಿಂಗ್ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ ಹೇಳ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ಅಂತ. ಎಲ್ರಿಗೂ ನಮಸ್ಕಾರ.